ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಪ್ರಾಣತೆತ್ತ ಇಬ್ಬರು ಕನ್ನಡಿಗರ ಮೃತದೇಹಗಳನ್ನು ಬೆಂಗಳೂರಿಗೆ ತರಲಾಯಿತು. ಶಿವಮೊಗ್ಗದ ಮಂಜುನಾಥ್ ಹಾಗೂ ಬೆಂಗಳೂರಿನ ಭರತ್ ಭೂಷಣ್ ಅವರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ರವಾನಿಸಲಾಯಿತು. ಏಪ್ರಿಲ್ 22ರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಪ್ರಾಣತೆತ್ತ ಇಬ್ಬರು ಕನ್ನಡಿಗರ ಮೃತದೇಹಗಳನ್ನು ಬೆಂಗಳೂರಿಗೆ ತರಲಾಯಿತು. ಶಿವಮೊಗ್ಗದ ಮಂಜುನಾಥ್ ಹಾಗೂ ಬೆಂಗಳೂರಿನ ಭರತ್ ಭೂಷಣ್ ಅವರ ಮೃತದೇಹಗಳು ಮುಂಜಾನೆ ನಗರಕ್ಕೆ ತಲುಪಿದ್ದು ಆಂಬ್ಯುಲೆನ್ಸ್ ಮೂಲಕ ಅವರ ನಿವಾಸಗಳಿಗೆ ರವಾನಿಸಲಾಗಿದೆ. ಕಾರ್ಗೋ ವಿಮಾನದ ಮೂಲಕ ಬೆಂಗಳೂರು ತಲುಪಿದ ಮೃತದೇಹಗಳನ್ನು ಬೆಳಗ್ಗೆ 5 ಗಂಟೆಗೆ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ಸಂಸದ ತೇಜಸ್ವಿ ಸೂರ್ಯ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಇದೇ ವೇಳೆ ಕೇಂದ್ರ ಸಚಿವ ವಿ ಸೋಮಣ್ಣ, ಬಿಜೆಪಿ ಮುಖಂಡ ಸಿಟಿ ರವಿ ಮತ್ತು ಶಾಸಕ ಮುನಿರತ್ನ ಅವರು ಮೃತದೇಹದ ಅಂತಿಮ ದರ್ಶನ ಪಡೆದರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಪ್ರಾಣತೆತ್ತ ಕನ್ನಡಿಗ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರವನ್ನು ಶಿವಮೊಗ್ಗಕ್ಕೆ ಕೊಂಡೊಯ್ಯುವ ಮಾರ್ಗ ಮಧ್ಯೆ ತುಮಕೂರು ಟೋಲ್ಗೇಟ್ ಬಳಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಅಂತಿಮ ದರ್ಶನ ಪಡೆದುಕೊಂಡರು. ತುಮಕೂರಿನ ಜಾಸ್ ಟೋಲ್ ಗೇಟ್ ಬಳಿ ಬಂದ ಪಾರ್ಥಿವ ಶರೀರಕ್ಕೆ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಹಾರ ಹಾಕಿ ಗೌರವ ಸಮರ್ಪಣೆ ಮಾಡಿದರು. ಆಂಬ್ಯುಲೆನ್ಸ್ ಮೂಲಕ ತೆರಳಿದ ಮಂಜುನಾಥ್ ಮೃತದೇಹದ ಜೊತೆಯಲ್ಲಿ ಅವರ ಪತ್ನಿ ಹಾಗೂ ಕುಟುಂಬದವರು ಕೂಡ ಸಾಗಿದ್ದರು. ಮಂಜುನಾಥ್ ಮೃತದೇಹವು ತುಮಕೂರು, ಶಿರಾ, ಹಿರಿಯೂರು, ಚಿತ್ರದುರ್ಗ, ಹೊಳಲ್ಕೆರೆ, ಚನ್ನಗಿರಿ ಮಾರ್ಗವಾಗಿ ಶಿವಮೊಗ್ಗ ತಲುಪಿದೆ. ಭಯೋತ್ಪಾದನೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ಯಾವುದೇ ರೀತಿಯ ಕಠಿಣ ನಿರ್ಧಾರಕ್ಕೆ ನಾವು ಬೆಂಬಲವಾಗಿ ನಿಂತಿದ್ದೇವೆ ಎಂದು ತುಮಕೂರು ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಇದೇ ಸಂದರ್ಭದಲ್ಲಿ ಘೋಷಿಸಿದರು. ಸರ್, ದಯವಿಟ್ಟು ಬೇಗ ನಮ್ಗೆ ಅವಕಾಶ ಮಾಡಿಕೊಡಿ. ಅಂತಿಮ ಸಂಸ್ಕಾರ ಮಾಡಬೇಕು ದಯವಿಟ್ಟು. ಸರ್, ದಯವಿಟ್ಟು ಸರ್, ದಯವಿಟ್ಟು ಬನ್ನಿ. ಕಾಶ್ಮೀರದ ಪಹಲ್ಗಾಮಲ್ಲಿ ಆದಂಥ ನರಮೇಧ ಹತ್ಯಾಕಾಂಡ, ಏನು ಭಯೋತ್ಪಾದಕರು ಸುಮಾರು 28 ಜನ ಹಿಂದೂ ಟೂರಿಸ್ಟ್ಗಳನ್ನು ಏನು ಹತ್ಯೆ ಮಾಡಿದ್ರು, ಅದರಲ್ಲಿ ಕನ್ನಡದವರು ಕೂಡ 3 ಜನ ಇದ್ದಾರೆ ಅಂತ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಶಿವಮೊಗ್ಗದ ನಿವಾಸಿ ಮಂಜುನಾಥ್ ಅವರು ಏನು ಆ ಒಂದು ನರಮೇಧದಲ್ಲಿ ಹುತಾತ್ಮರಾಗಿದ್ದಾರೆ, ಅವರ ಒಂದು ಪಾರ್ಥಿವ ಶರೀರ ಇವತ್ತು ಬೆಂಗಳೂರಿನ ಏರ್ಪೋರ್ಟಿಂದ ಇವತ್ತು ತುಮಕೂರಿನ ಟೋಲ್ ಮುಖಾಂತರ ಹೋದಾಗ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿಶಂಕರ್ ಅವರು, ನಮ್ಮ ಸ್ಫೂರ್ತಿ ಚಿದಾನಂದ್ ಅವರು ಮುಖಂಡರು, ನಮ್ಮ ನಗರ ಅಧ್ಯಕ್ಷರು ಧನುಷ್ ಮತ್ತು ಎಲ್ಲ ವೇದಮೂರ್ತಿ, ಹನುಮಂತರಾಜು, ಎಲ್ಲ ಸಂದೀಪ್ ಗೌಡರು, ಎಲ್ಲರಿಗೂ ಆ್ಯಕ್ಚುಲಿ 7 ಗಂಟೆ ಅಂದ್ಕೊಂಡಿದ್ವಿ, ಆದರೆ ಬೇಗ ಬಂತು. ನಾವೆಲ್ಲರೂ ಕೂಡ ಅದನ್ನು ಅವ್ರ ಮನೆಯವರು ಎಲ್ಲರೂ ಪಾಪ ಕೂತಿದ್ರು, ಅದನ್ನೆಲ್ಲ ಟಿ ವಿನಲ್ಲಿ ನಾವು ಕೂಡ ನೋಡಿದ್ವಿ. ಅವ್ರ ಮುಂದೆನೇ ಅವ್ರನ್ನ ಹತ್ಯೆ ಮಾಡಿ ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿರೋ ಅಂಥದ್ದು ಆ ಪಾಪ ಆ ತಾಯಿನೂ ಕೂಡ ನಾವು ಇವತ್ತು ಇಲ್ಲಿ ನಾವು ನೋಡಿದ್ದು ಒಂಥರ ಭಾವನಾತ್ಮಕವಾಗಿ ಎಲ್ಲರಿಗೂ ಕೂಡ ಕಳ್ಕಿಚ್ಚುವಂಥ ಒಂದು ಸನ್ನಿವೇಶ ಇದು. ಇಡೀ ದೇಶದಲ್ಲಿ ಎಲ್ಲರ ಒಂದು ರಕ್ತನೂ ಕೂಡ ಕುದೀತಾ ಇದೆ. ಇವತ್ತು ಮೋದಿಯವರು ಕೂಡ 2 ದಿವಸದ ಒಂದು ಸೌದಿ ಅರೇಬಿಯಾದ ಟೂರನ್ನು ಕೂಡ ಕಟ್ ಶಾರ್ಟ್ ಮಾಡಿ ಇವತ್ತು ಬಂದು ಏನು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅವೆಲ್ಲವನ್ನು ಕೂಡ ತಗೊಂಡಿರೋಂಥದ್ದು ಮತ್ತು ಇಡೀ ದೇಶ ಅವರ ಒಂದು ಜೊತೆ ಇದೆ. ಅವರು ತಗೊಳ್ಳುವಂಥ ನಿರ್ಧಾರ ಖಂಡಿತವಾಗಿಯೂ ಯಾವ ರೀತಿ ಇಸ್ರೇಲ್ ಟೆರರಿಸಮ್ಗೆ ಕೌಂಟರ್ ಆಗಿ ಆ್ಯಕ್ಷನ್ ತಗೊಳುತ್ತೆ ಆ ರೀತಿ ತಗೋತಾರೆ ಅಂತ ಎಲ್ಲರಿಗೂ ಕೂಡ ಭಾವನೆ ಇದೆ. ಹಿಂದೆನೂ ಕೂಡ ಪುಲ್ವಾಮಾ ಮತ್ತು ಊರಿನಲ್ಲಿ ಯಾವ ರೀತಿ ಒಂದು ಅದಕ್ಕೆ ರಿಪ್ಲೈ ಕೊಟ್ಟಿದ್ರು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇದೊಂದು, ಯಾಕಂದರೆ ಎಲ್ಲರ ಜನರ ಭಾವನೆ ಇದು ನನ್ನ ಪಕ್ಷದ್ದು ಮತ್ತೊಂದು MLAದು ಅಂತ ಅಲ್ಲ, ಜನರ ಭಾವನೆ ಹೆಂಗಿದೆ, ಶಾಂತಿಯುತವಾಗಿರುವಂಥ ಜನಕ್ಕೆ ಈ ರೀತಿ ಬಂದು ಇವರು ಮಾಡಿದ್ರೆ ಮುಂದೆ ಈ ದೇಶ ಏನಾಗ್ಬೋದು ಅಂತ ಎಲ್ಲರ ತಲೆಯಲ್ಲೂ ಕೂಡ ಬಂದಿದೆ. ಒಂದು ಕಡೆ ಬಾಂಗ್ಲಾದೇಶನ ಈಗ ಅಸ್ಥಿರ ಮಾಡಿದ್ದಾರೆ,
ನಮಗೆ ಪೂರ್ವದಲ್ಲೂ ತರಲೆ ಪಶ್ಚಿಮದಲ್ಲೂ ತರಲೆ ಇದು ಹೋಗ್ತಾ ಹೋದರೆ ಎಲ್ಲಿ ಇದು ಅಂತ ಶಾಂತಿಯುತವಾದಂಥ ದೇಶದಲ್ಲಿ ಈ ರೀತಿ ಇದು ದೊಡ್ಡ ನುಕ್ಸಾನು ಜಮ್ಮು ಕಾಶ್ಮೀರಕ್ಕೇನು. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ಆ ಒಂದು ಪಾರ್ಥಿವ ಶರೀರಕ್ಕೆ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಹಾರ ಹಾಕಿ ಕೈ ಮುಗಿದು ಆ ಕುಟುಂಬದವ್ರಿಗೂ ಕೂಡ ಕೈ ಮುಗಿದ್ವಿ. ಅಷ್ಟು ನಾವು ಮಾಡ್ಬೋದು, ಅಷ್ಟೇ ಸಾಂತ್ವನ ಹೇಳ್ಬೋದು. ನಿನ್ನೆ ಪಹಲ್ಗಾಮ್ನಲ್ಲಿ ಹುತಾತ್ಮರಾದಂಥ ಮೊನ್ನೆ ಶಿವಮೊಗ್ಗದ ಮಂಜುನಾಥ್ ಅವರ ಪಾರ್ಥಿವ ಶರೀರ ಇವತ್ತು ತುಮಕೂರು ಮುಖಾಂತರ ಇಲ್ಲಿ ಸಾಗುವಂಥ ಸಮಯದಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನಮ್ಮೆಲ್ಲ ಸ್ನೇಹಿತರು, ಶಾಸಕರ ಜೊತೆ ಬಂದು ಇಲ್ಲಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದೇವೆ. ಭಾರತ ದೇಶ, ಇಡೀ ಪ್ರಪಂಚ ಇವತ್ತು ದುಃಖದಲ್ಲಿ ಇದೆ. ಸೊ ಈ ಥರ ಘಟನೆಗಳು ಯಾವುದೇ ದೇಶದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಆಗಬಾರ್ದು ಅಂತಕ್ಕಂಥದ್ದು ಈಗಾಗಲೇ ನರೇಂದ್ರ ಮೋದಿಯವರು ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಂಡಿದ್ದಾರೆ, ಅದರ ಜೊತೆ ಇಡೀ ದೇಶ ನಿಂತಿದೆ ಅಂತಕ್ಕಂಥ ಮಾತನ್ನು ಇವತ್ತು ಎಲ್ಲ ಬಹಳ ಭಾರತದ ಪ್ರಜೆಗಳು ಭಾಳ ದುಃಖತಪ್ತರಾಗಿದ್ದಾರೆ. ನಾವು ಕೂಡ ಇವತ್ತು ಅವರ ಅಂತಿಮ ದರ್ಶನವನ್ನು ಮಾಡಿ ಅವರಿಗೆ ಶಾಂತಿಯನ್ನು, ಸಂತಾಪವನ್ನು ಸೂಚಿಸಿದ್ದೇವೆ. ಮತ್ತು ಅವರ ಫ್ಯಾಮಿಲಿಯವರು ಕೂಡ ಅವ್ರ ಜೊತೆ ಇದ್ದರು. ಸೊ ಅದು ಬಂದು ಅವ್ರನ್ನ ಭೇಟಿ ಮಾಡಿ ನಾವು ಹೋಗ್ತೇವೆ. ಥ್ಯಾಂಕ್ ಯು ಅಂತ ಈ ಹತ್ಯಾಕಾಂಡದಲ್ಲಿ ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ದೇಶದ ಎಲ್ಲ ಜನರಿಂದ ಸಾಂತ್ವನ ಹೇಳ್ತಾ ಇದ್ದೀವಿ. ಅವ್ರ ಜೊತೆ ಎಲ್ಲ ಈ ದೇಶದ ಜನತೆ ಇದೆ. ಇದೊಂದು ಗಮನಿಸಬೇಕು, ಏನು ಧರ್ಮದ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಯಾವ ಧರ್ಮವನ್ನು ಇವರು ಸಂರಕ್ಷಿಸಿದರು ಆ ಧರ್ಮವನ್ನು ಯಾವ ರೀತಿ ನಮ್ಮನ್ನು ಇವತ್ತು ಹಿಂದೂಗಳನ್ನ ಒಂದು ಟಾರ್ಗೆಟ್ ಮಾಡಿ ನಮ್ಮನ್ನು ಕೊಂದಿದ್ದಾರೆ. ಇದು ಎಷ್ಟು ಶೋಚನೀಯ ಪರಿಸ್ಥಿತಿ, ಇದನ್ನು ಗಮನದಲ್ಲಿಟ್ಕೋಬೇಕು. ಇನ್ನು ಮುಂದಾದರೂ ಧರ್ಮ ರಾಜಕಾರಣವನ್ನು ಬಿಟ್ಟು ಭಾರತದ ಎಲ್ಲ ಪ್ರಜೆಗಳು, ದೇಶದ ಪ್ರಜೆಗಳು ಅಂತ ಹೇಳಿ ಮತ್ತು ನಾಡಿನ ಪ್ರಜೆಗಳು ಅಂತ ಹೇಳಿ ಒಂದು ರಾಜ್ಯಭಾರ ಮಾಡಬೇಕು. ಎಲ್ಲೋ ಒಂದು ಕಡೆ ಧರ್ಮವನ್ನು ಓಲೈಸುವ ಕೆಲಸ ಇಂದಿನಿಂದಾದರೂ ಬಿಡಬೇಕು. ಇದು ನಿಮಗೆ ಒಂದು ಅರಿವನ್ನು ಮೂಡಿಸುವಂಥ ಕೆಲಸ ಆಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ನಡೆದ ನರಮೇಧದ ಹಿನ್ನೆಲೆ ನಿನ್ನೆ ತುಮಕೂರಿನಲ್ಲಿ ನಡೆಯಬೇಕಿದ್ದ ತಮ್ಮ ಬೀಳ್ಕೊಡುಗೆ ಸಮಾರಂಭದಲ್ಲಿ ಶೋಕಾಚರಣೆ ನಡೆಸಿ ಸಮಾರಂಭವನ್ನು ಅರ್ಧಕ್ಕೆ ನಿಲ್ಲಿಸಿ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ದಿನೇಶ್ ಕುಮಾರ್ ಮಾನವೀಯತೆ ಮೆರೆದಿದ್ದಾರೆ. ಹೌದು, ತುಮಕೂರಿನ ಲೈಬ್ರರಿ ಎಂಪ್ರೆಸ್ ಸಭಾಂಗಣದಲ್ಲಿ ಪ್ರಗತಿಪರ, ಕನ್ನಡ ಪರ, ದಲಿತ ಪರ ಹೋರಾಟಗಾರರ ವೇದಿಕೆ ವತಿಯಿಂದ ತುಮಕೂರು ನಗರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ದಿನೇಶ್ ಕುಮಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಆದರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ನಡೆದ ನರಮೇಧದ ಹಿನ್ನೆಲೆಯಲ್ಲಿ ಈ ಅದ್ದೂರಿ ಸಮಾರಂಭ ನಡೆಸಬಾರದಿತ್ತು. ಆದರೆ ನನ್ನ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ದೀರಿ ಎಂದು ಹೇಳಿದ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ದಿನೇಶ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಶೋಕಾಚರಣೆ ಮಾಡಿ ಸಮಾರಂಭವನ್ನ ಅರ್ಧಕ್ಕೆ ನಿಲ್ಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಇದೇ ಅಲ್ವಾ ಮಾನವೀಯತೆಯ ಮೌಲ್ಯ ಎಂದರೆ. ಭಾರತೀಯರು ಕಷ್ಟದಲ್ಲಿರುವಾಗ ಸಂಭ್ರಮಾಚರಣೆಯ ಅಗತ್ಯವಿಲ್ಲ ಎಂದು ಹೇಳಿ ಮೌನಾಚರಣೆ ನಡೆಸಿ ದಿನೇಶ್ ಕುಮಾರ್ ಹೊರನಡೆದಿದ್ದಾರೆ. ಸೆಪ್ಟೆಂಬರ್ 15, 2023 ಇಲ್ಲಿ KSRTC ಬಸ್ ಡಿಪೋದಲ್ಲಿ ಶ್ರೀರಂಗಪಟ್ಟಣದಿಂದ ಬಂದಂಥ 5 ಜನ ಹೆಣ್ಮಕ್ಳು ಬಸ್ಸಲ್ಲಿ ಕ್ರ್ಯಾಶ್ ಆಗಿ ಇಬ್ಬರು ತೀರೋಗ್ಬಿಡ್ತಾರೆ. ಆ ಕೇಸಲ್ಲಿ ನಾನು ಅವತ್ತು ಫಸ್ಟ್ ಟೈಮ್ ನಾನು ದಿನೇಶ್ ಕುಮಾರ್ ಸರ್ನ ಮೀಟ್ ಮಾಡಿದ್ದು. ಆ ಕೇಸನ್ನು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಅಂತಂದರೆ ಅವರಿಗೆ ನನ್ನ ಸಾವಿರ ಪ್ರಣಾಮಗಳು. ಆಮೇಲೆ ಮತ್ತು ತುಂಬ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗೋಂಥ ಮಾರ್ಗದರ್ಶನವನ್ನು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಎಷ್ಟೊಂದು ವಿಷಯ ಅವ್ರು ಏನೇನು ಅಪ್ರೋಚ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಯಾವ ಗೈಡ್ಲೈನಲ್ಲಿ ಹೋಗಬೇಕು, ಆಮೇಲೆ ಸರ್ಕಾರಿ ಮಕ್ಕಳುಗಳಿಗೆ ಯಾವ ಥರ ಇದು ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದಿಗೆ ಯಾವ್ಯಾವ ಥರ ತೋರಿಸ್ಬೇಕು, ನೀವು ಯಾವ ಥರ ಆಗಬೇಕು ಮಕ್ಕಳುಗಳು ಅನ್ನೋದನ್ನ ಅತ್ಯಂತ ಮಿತವಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಸ್ವಾಗತವನ್ನು, ಅಭಿನಂದನೆಯನ್ನು ಸಹ ಹೇಳ್ತಾ ಇದ್ದೀನಿ. ಮತ್ತು ನನಗೆ ತುಂಬ ಬೇಸರ ಆಯಿತು, ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ತಿರ್ಗಾ ನಮಗೆ ಪ್ರಕಾಶ್ ಚಕ್ರವರ್ತಿ ಅವರು ಹೇಳಿದ್ರು. ಆಮೇಲೆ ಮತ್ತು ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ತುಮಕೂರು ಮತ್ತು ಪ್ರಗತಿಪರ, ಕನ್ನಡ ಪರ, ದಲಿತ ಪರ ಹೋರಾಟಗಾರರ ವೇದಿಕೆಯನ್ನು ಅತ್ಯಂತವಾಗಿ ಸುಂದರವಾಗಿ
ಆಯೋಜಿಸಿದ್ದೀರಾ. ದಯವಿಟ್ಟು ನಿಮ್ಮೆಲ್ಲರಿಗೂ ಸಹ ನಿಮ್ಮನ್ನು ಅಭಿನಂದನೆ. ಇಲ್ಲ 1 ಮತ್ತು 2 ಅವರು ಕಳಿಸಿದರು. ಇಲ್ಲ ತಾವೇ ಖುದ್ದಾಗಿ ಬಂದು ಜನರಲ್ ಹಾಸ್ಪಿಟ್ಲು ಅವ್ರು ರಿಪೀಟ್ಸಿ ಬರೋದು, DC ಆಫೀಸ್ ಬರೋದು, ಅಷ್ಟು ಒತ್ತಡ ಇದ್ರು ನೈಟ್ 12 1 ಗಂಟೆಗೆ ಯಾವಾಗಲೇ ಫೋನ್ ಮಾಡಲಿ, ಇಂದ ಸ್ಟೇಷನ್ ಇದ್ದೀರಿ ಬಾ ಅನ್ನೋರು. ಹಂಗೆ ಅವ್ರಿಗೆ ಮನೆ ಯಾವುದು ಸ್ಟೇಷನ್ ಯಾವುದು ಅಂತಲೇ ಗೊತ್ತಿಲ್ಲ. ನಮ್ಮ ತುಮಕೂರು ಟೌನಲ್ಲಿದ್ದಾಗ ನಾವು ತೀರ ಹತ್ತಿರದಿಂದ ನೋಡಿದಂಗೆ. ಅದಾದ ನಂತರ ನಾವು ಯಾವುದೇ ಒಂದು ಮೀಟಿಂಗಲ್ಲಿರಲಿ, ಯಾವುದೇ ಒಂದು ಇದಿರಲಿ, ಏನೇ ಫಂಕ್ಷನ್ ಇದ್ರು ಸರ್ ಹಿಂಗಿದೆ ಸರ್ ಹೀಗೆ ಇಂಥ ಕಡೆ ಕೆಲಸ ಮಾಡಿದ್ರೆ ಅವ್ರಿಗೆ ಕೆಲಸ ಮಾಮೂಲಿ ಇದ್ದೇ ಇದೆಯಲ್ಲ ಅಂತ ಹೇಳಿ ಅಂದ್ರೆ ಅವ್ರು ಶಿಸ್ತಿನ ಸಿಪಾಯಿ. ನಮ್ಮ ಸಾಹೇಬರು 24 ಡ್ಯೂಟಿ ಮಾಡೋರು. ರಾತ್ರಿ 1 ಗಂಟೆ 2 ಗಂಟೆ ಟೈಮ್ ಯಾವತ್ತೂ ಜೀವನದಲ್ಲಿ ನೋಡಿದವರಲ್ಲ ಅವರು. ಯಾಕಂದ್ರೆ ಅವ್ರು ಏನೋ ಒಂದು ಪ್ರಾಬ್ಲಮ್ ಇದೆ, ಅವತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೇ ಹೋಗ್ಬೇಕು. ಅಷ್ಟು ನಿಷ್ಠಾವಂತ. ಅದು ಇರೋದಕ್ಕೆ ನಾವು ಇಷ್ಟು ದಿನ ಎಷ್ಟು ಗ್ಯಾಪ್ ಕೊಟ್ಟೆವು. ಹತ್ತತ್ರ 1 ತಿಂಗಳಾಯ್ತು. ಆದರೂ ಕೂಡ ನಾವು ಅವ್ರನ್ನ ಕರೆಸ್ಬೇಕು, ಸನ್ಮಾನ ಮಾಡಬೇಕು ಅನ್ನೋ ಎಲ್ಲ ಒಂದು ಅವ್ರ ಅಭಿಮಾನಿಗಳ ಒತ್ತಾಸೆ ಮೇರೆಗೆ ಇವತ್ತು ಆ ಕಾಲ ಕೊಡ್ಬೋದು. ತುಂಬಾ ಜನ ಕೇಳಿದ್ರು, ಟೈಮ್ ಇಲ್ಲ ಅವ್ರಿಗೆ. ಅಲ್ಲೂ ಕೂಡ ಅವರು ಖಡಕ್ ಅಧಿಕಾರಿಗಳಿಗೆ ಎಲ್ಲೂ ಕೆಲಸ. ಹಾಗಾಗಿ ಅಲ್ಲಿ ಬಹಳ ಟೈಮ್ ನಮಗೆ ಬಹಳ ಇವತ್ತು ಬಹಳ ರಿಸ್ಕ್ ತಗೊಂಡು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸನ್ಮಾನ ವೇದಿಕೆ ಮೇಲೆ ಹಾಸನರಾಗಿರುವಂಥ ಬಾಲಮ್ಮ ಸರ್ ಅವರೇ, ಗುರುಗಳಾದ ಮಲ್ಲೇಶ್ವರ ಅವರೇ, ಮತ್ತೆ ವಿರೂಪಾಕ್ಷನವರೇ, ಎಲ್ಲ ಕಾರ್ಯಕ್ರಮದ ಆಯೋಜಕರು ಆಕ್ಚುಲಿ ಕಾರ್ಯಕ್ರಮ ಮಾಡಂಗಿಲ್ಲ. ಮೊದಲೇ ಪೂರ್ವನಿರ್ಧಾರಿತವಾಗಿರ್ತಕ್ಕಂತಹ ಕಾರ್ಯಕ್ರಮವಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಬಹಳ ಇಡೀ ದೇಶ ದುಃಖದಲ್ಲಿ ಮುಳುಗುವಂತಹ ಸಂದರ್ಭ. ಜೊತೆಗೆ ಅರ್ಪಣ ಮನಸ್ಸಿಂದ ಹೊರಕೊಂಡೆ. ಸುಮಾರು 25 ತಿಂಗಳುಗಳ ಕಾಲ ಈ ತುಮಕೂರಲ್ಲಿ ನಗರ ಠಾಣೆಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನ ನಮ್ಮ ಇಲ್ಲಿಯ ಪ್ರಮುಖರು ನನಗೆ ಕೊಟ್ಟು, ಇಲ್ಲಿಯ ನಾಗರಿಕ ಸಮಾಜ ಬಹಳ ದೊಡ್ಡ ರೀತಿಯಲ್ಲಿ ನನಗೆ ನಮ್ಮ ಇಲಾಖೆಗೆ ಒಂದು ಮಾನಸಿಕವಾಗಿರ್ತಕ್ಕಂತಹ ಜೊತೆಗಾರಿಕೆಯನ್ನು, ಸಪೋರ್ಟ್ ಅನ್ನು ನೀಡುತ್ತೆ. ಈ ಇಲಾಖೆ ಮತ್ತು ಇಲಾಖೆ ಸಿಬ್ಬಂದಿಗಳು ಎಷ್ಟು ಮಾತ್ರ ಹೇಳಿದ್ರು ಸಾಧ್ಯ ಮುಗಿಯಬಾರದು. ಅಷ್ಟು ಸಹಕಾರ ಇಲಾಖೆಗೆ ನಿಮ್ಮಿಂದ ನೀಡಿದ್ದೀರಾ. ಇಲಾಖೆಯು ನಮಗೆ ದೊಡ್ಡ ಮಟ್ಟದ ಸಪೋರ್ಟ್ ಅನ್ನು ನೀಡಿದೆ. ಇವತ್ತು ಪರಿಸ್ಥಿತಿ ಸರಿ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮೊಟಕುಗೊಳಿಸೋಣ. ಮುಂದೆ ಯಾವತ್ತೋ ಒಂದು ಸಂದರ್ಭ ಸಿಕ್ಕಿದಾಗ, ಮತ್ತೊಂದು ಸಲ ಅವಕಾಶ ಸಿಕ್ಕಿದ್ರೆ ತುಮಕೂರಿಗೆ ಕೆಲಸ ಮಾಡುವಂಥ ಒಂದು ಭಾಗ್ಯ ದೇವರು ಕೊಟ್ಟರೆ ಅದನ್ನು ಬರ್ತೀನಿ ಅಂತ ಹೇಳ್ತಾ, ಯಾವುದೇ ರೀತಿಯ ಕಾರ್ಯಕ್ರಮ ಆಗಲಿ, ಯಾವುದೇ ರೀತಿಯ ಧನ್ಯವಾದಗಳಾಗಲಿ ಇಲ್ಲಿಗೆ ನಾವು ಸ್ಟಾಪ್ ಮಾಡಿ ಈಗಾಗಲೇ ಅಲ್ಲಿರುವ ಆತ್ಮಗಳಿಗೆ ನಾವು ನಮ್ಮ ಹೃದಯಪೂರ್ವಕವಾದಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಸ್ಟಾಪ್ ಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ಕಠಿಣವಾಗಿ ವರ್ತಿಸಲು ತೀರ್ಮಾನಿಸಿದೆ. ಈ ಸಂಬಂಧ ಪ್ರಧಾನಿ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಕೇಂದ್ರ ಸರ್ಕಾರ 5 ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ.
ಬುಧವಾರ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಭದ್ರತೆ ಕುರಿತು ಸಂಪುಟ ಸಮಿತಿಯ ಮಹತ್ವದ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಪಾಕ್ ವಿರುದ್ಧ ಮತ್ತಷ್ಟು ಕಠಿಣವಾಗಿ ನಡೆದುಕೊಳ್ಳುವ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ವಿದೇಶಾಂಗ ಕಾರ್ಯದರ್ಶಿ ಪ್ರಧಾನಿ ನೇತೃತ್ವದ ಸಭೆ ತೆಗೆದುಕೊಂಡಿರುವ 5 ದೊಡ್ಡ ನಿರ್ಧಾರಗಳ ಬಗ್ಗೆ ಮಾಹಿತಿ ನೀಡಿದರು. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಅಟ್ಟಾರಿ ಗಡಿ ಚೆಕ್ ಪೋಸ್ಟ್ ಅನ್ನ ಮುಚ್ಚುವ ತೀರ್ಮಾನ ಕೈಗೊಳ್ಳಲಾಗಿದೆ. ಇದು 2 ದೇಶಗಳ ನಡುವಿನ ಸೀಮಿತ ಸಂಚಾರವನ್ನ ಸಹ ನಿಲ್ಲಿಸುವ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಭಾರತದ 2ನೇ ದೊಡ್ಡ ನಿರ್ಧಾರ ಎಂದರೆ ಅದು ಪಾಕಿಸ್ತಾನದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯನ್ನ ಮುಚ್ಚುವ ತೀರ್ಮಾನವಾಗಿದೆ. 3ನೇ ತೀರ್ಮಾನದ ಮೂಲಕ ಕಠಿಣ ಹೆಜ್ಜೆ ಭಾಗವಾಗಿ ಭಾರತವು ಸಿಂಧೂ ಜಲ ಒಪ್ಪಂದವನ್ನ ಅಮಾನತು ಮಾಡಿದೆ. ಮುಂಬರುವ ದಿನಗಳಲ್ಲಿ ಇದು ಪಾಕಿಸ್ತಾನದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಭಾರತದಲ್ಲಿರುವ ಎಲ್ಲ ಪಾಕಿಸ್ತಾನಿ ರಾಜತಾಂತ್ರಿಕರಿಗೆ 48 ಗಂಟೆಗಳ ಒಳಗೆ ದೇಶ ತೊರೆಯುವಂತೆ ಆದೇಶಿಸಲಾಗಿದೆ. ಇದು ಪ್ರಧಾನಿ ನೇತೃತ್ವದ ಸಭೆ ಕೈಗೊಂಡ 4ನೇ ಅತ್ಯಂತ ಪ್ರಮುಖ ನಿರ್ಧಾರವಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ಮಾಹಿತಿ ನೀಡಿದ್ದಾರೆ. 5ನೇ ಪ್ರಮುಖ ನಿರ್ಧಾರ ಎಂದರೆ ಪಾಕಿಸ್ತಾನಿ ನಾಗರಿಕರಿಗೆ ಭಾರತೀಯ ವೀಸಾ ಸಿಗುವುದಿಲ್ಲ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯ ಬಳಿಕ ಭಾರತ ಈ ಮಹತ್ವದ ಹೆಜ್ಜೆ ಇಟ್ಟಿದೆ. Cancelled. Any Pakistani national currently in India under SVES visa has 48 hours to leave India. 4. The defense, military, naval and air advisors in the Pakistani High Commission in New Delhi are declared persona non grata. They have a week to leave India. India will be withdrawing its own defense, navy and air advisors from the Indian High Commission in Islamabad. These posts in the respective high commissions are deemed annulled. ಹಳ್ಳಿಗಾಡಿನ ವೃದ್ಧರನ್ನ ಕತ್ತಲಿನಿಂದ ಬೆಳಕಿನ ಕಡೆಗೆ ತರಬೇಕು ಎಂಬ ಸದುದ್ದೇಶದಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಜೆಡಿಎಸ್ ಮುಖಂಡ ಆರ್ ಉಗ್ರೇಶ್ ತಿಳಿಸಿದರು. ಶಿರಾ ತಾಲೂಕಿನ ತಡಕಲೂರು ಹೋಬಳಿ ಲಕ್ಕೇನಹಳ್ಳಿ ಅರುಣೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಶಿರಾ ಲಯನ್ಸ್ ಕ್ಲಬ್ ಹಾಗೂ ಆರ್ ಉಗ್ರೇಶ್ ಅಭಿಮಾನಿ ಬಳಗದ ಸಹಯೋಗದೊಂದಿಗೆ ಆಯೋಜಿಸಿದ್ದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಜೆಡಿಎಸ್ ಮುಖಂಡ ಆರ್ ಉಗ್ರೇಶ್ ಉದ್ಘಾಟಿಸಿ ಮಾತನಾಡಿದರು. ವಯಸ್ಸಾದವರು ಕಣ್ಣು ಕಾಣುವುದಿಲ್ಲ ಎಂದು ಮನೆ ಬಾಗಿಲಲ್ಲೇ ಕೂತು ಬಿಡುತ್ತಾರೆ. ಹಾಗೆ ಆಗಬಾರದು. ಹಳ್ಳಿಯಲ್ಲಿರುವ ಬಡವರಿಗೆ ಹಣ ವ್ಯಯಿಸಿ ದೂರದ ಊರಿಗೆ ಹೋಗಿ ಕಣ್ಣಿನ ಚಿಕಿತ್ಸೆ ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ವೃದ್ಧರು ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಗೌಡ, ಅರುಣೋದಯ ವಿದ್ಯಾಸಂಸ್ಥೆ ಕೆ ಮಂಜುನಾಥ್, ಮುಖಂಡರಾದ ರಾಜಣ್ಣ, ಕುಂಚಿಟಿಗ ಸಂಘದ ನಿರ್ದೇಶಕ ಬೊಪ್ಪಣ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಗಡಿ ಭಾಗದ ನಮ್ಮ ತಾಲೂಕಿಗೆ ಗಡಿ ಭಾಗದ ಪಂಚಾಯಿತಿ, ಹಾಗಾಗಿ ನಾನು ಮಂಜಣ್ಣವರು ನಮ್ಮ ಈ ರಾಜಣ್ಣವರು ನಮ್ಮ ಹೋಬಳಿನಲ್ಲೇ ಮಾಡಿಕೊಡಿ ಮೊದಲೇದಾಗಿ ಅಂತ ನಾವು ಕೇಳ್ಕೊಂಡಾಗ ಅದಕ್ಕೆ ಒಪ್ಪಿ ಈ ಶಾಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಈ ಶಾಲೆಯಲ್ಲಿ ಮಾಡಿಕೊಡ್ಬೇಕು ಅಂತ ನನಗಾದರೂ ನಿರ್ವಹಿಸಿರೋ ಅದಕ್ಕೆ ಕಟುಬದ್ಧನಾಗಿ ನಾನು ಕೂಡ ನನ್ನ ಶಕ್ತಿ ಮೀರಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ಳೋಕ್ಕೆ ತಯಾರಿಯಾಗಿದ್ದೆ. ಹಾಗೆ ಕೂಡ ಇವತ್ತು ಅನೇಕ ಒಂದು 100-150 ಜನ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಶಸ್ತ್ರಚಿಕಿತ್ಸೆ ಮುಖ್ಯನ ನಿಮ್ಗೆಲ್ಲರಿಗೂ ಕೂಡ ಆ ದೃಷ್ಟಿ ಬರಲಿ, ಆ ದೇವರು ನಿಮಗೆ ಆ ಕಣ್ಣನ್ನು ಕೊಡಲಿ, ಕಣ್ಣು ಕಾಣದಂಥವ್ರಿಗೆ ಆ ಉಗ್ರೇಶ್ ಅಣ್ಣನಿಂದ ಆ ದೇವರು ನಿಮಗೆ ಕಣ್ಣನ್ನು ತೆರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಶ್ಲಾಘನೀಯ. ಇದಕ್ಕಿಂತ ಸೇವೆ ಮತ್ತೊಂದಿಲ್ಲ. ನಿಜವಾಗ್ಲೂ ಇಂಥ ಸರಳ ಸಜ್ಜನರು ಬೇಕು. ಬರೀ ಯಾವುದೋ ಒಂದಕ್ಕೆ ಹಣ ವಿನಿಯೋಗ ಮಾಡಿದರೆ ಸಾಲದು. ಇದೆಲ್ಲವೂ ಕೂಡ ಒಂದು ಮಂಜೇಗೌಡರು ಹೇಳಿದರು, 100 ರೂಪಾಯಿನೂ ಯಾರಿಗೂ ಖರ್ಚಾಗಲ್ಲ, ಒಂದು ಸಿಂಗಲ್ MP ಖರ್ಚಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ಜನಸೇವೆನೂ ಅಲ್ವಾ? ಆಸ್ಪತ್ರೆ ಅವರ ಸಹೋದ್ಯೋಗಿದೊಂದಿಗೆ ಇವತ್ತು ಈ ಕತ್ತಲಿಂದ ಬೆಳಕು ತರಬೇಕು. ಪ್ರತಿ ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ಕಣ್ಣು ಕಾಣದಂಥವ್ರು, ಪರೆ ಬಂದಂಥವ್ರು, ಪ್ರತಿಯೊಂದು ನರ ವೀಕ್ ಆಗಿರೋಂಥವ್ರು ಪ್ರತಿಯೊಬ್ಬರೂ ಸಹ ಇವತ್ತೇನಾಗ್ತೈತೆ ಅಂದರೆ ಕಣ್ಣು ಕಾಣಲ್ಲ ಅಂತ ಎಲ್ಲ ಮೂಲೆಗೆ ಮನೆ ಬಾಗ್ಲಿಗೆ ಮನೆ ತೆಗೆ ಕೂತ್ಕೊಳ್ಳೋ ಅಂಥ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಆಗೈತೆ ಇವತ್ತು. ಯಾಕೆಂದರೆ ಇವತ್ತು ಎಲ್ಲ ಶ್ರೀಮಂತರಿಲ್ಲ. ಇವತ್ತು ನಾವು ಶ್ರೀಮಂತರೇ ಮಾಡ್ತೀವಿ, ಬಿಡ ಬೆಂಗಳೂರಾಗಲಿ, ತುಮಕೂರಾಗಲಿ, ಮೈಸೂರಾಗಲಿ ಹೋಗೋಣ 2 ಲಕ್ಷ ಆಗಲಿ 3 ಲಕ್ಷ ಆಗಲಿ ಎಂಬ ಪರಿಸ್ಥಿತಿ ಇವತ್ತು ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವತ್ತು 10,000, 20,000, 30,000 ಖರ್ಚು ಮಾಡೋ ಅಂಥ ಶಕ್ತಿ ಇವತ್ತು ನಮಗಿಲ್ಲ. ಯಾಕೆಂದರೆ ಇವತ್ತು ಒಳ್ಳೆ ಬೆಳೆ ಆಗ್ತಾಯಿಲ್ಲ. ನಮಗೆ ಎಲ್ಲ ರಚಿಸ್ತಾ ಇದ್ದು ನಾವು ಮಾಡಿದಂಥದ್ದು ನಾವೇನಾದರೂ ಒಂದು 50,000 ಲಕ್ಷ ಬಂದಂತ ಅಲ್ಲಿ ಹುಟ್ಟದೆ
8,000 3,000 ಇಲ್ಲ ಅಲ್ಲೇ ಕಿತ್ತಾಕಿ ಮನೆಗೆ ಬರ್ತೀನಿ. ಆ ದೆಸೆಯಿಂದನ ಇವತ್ತು ಯಾರು ನೀವು ಸಂಕೋಚ ಪಡೋ ಅವಶ್ಯಕತೆ ಯಾರಿಗೂ ಇಲ್ಲ. ನಿಮ್ಮನ್ನೇನು ಇಲ್ಲಿಂದ ಕಣ್ಣು ಆಪರೇಷನ್ ಇವತ್ತು ನಮ್ಮ ಮಂಜೇಗೌಡರಿಂದ ನಮ್ಮ ಕೈ ಬಲಗೈಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ರಿಟೈರ್ಡ್ ಆಗಿ ಇವತ್ತು ನಮ್ಮ ತಾಲೂಕಲ್ಲಿ ಹುಟ್ಟಿ ಇವತ್ತು ಒಂದು ಸೇವೆ ಮಾಡಬೇಕು ಅಂತ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾನಾದರೂ ಸಹ ನಮ್ಮ ಮುಖಂಡರುಗಳು ಇವತ್ತು ಏನಿದ್ದೀರ ವೇದಿಕೆ ಮೇಲೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ನಾವು ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ, ಈಗ ಶಿರಾ ತಾಲೂಕಲ್ಲಿ ಹುಲಿಕುಂಟೆ ಹೋಬಳಿಯಲ್ಲಿ ಇವತ್ತು ತೊಡಕ್ಲೂರು ಪಂಚಾಯಿತಿ ತಗೊಂಡಿದ್ದೀವಿ. ನೆಕ್ಸ್ಟು ಗೌಡ್ಗೆರೆ ಹೋಬಳಿ ಅಲ್ಲಿ ಈಗ ನೆಕ್ಸ್ಟ್ ತಾವರೆಕೆರೆ ಗ್ರಾಮ ಪಂಚಾಯತಿ ತಗೊಂಡಿದ್ದೀವಿ. ಈಗ ಕಸ್ಬಾದಲ್ಲಿ ತಗೊಂಡ್ವಿ, ಕಸ್ಬಾದಲ್ಲಿ ಕೊಟ್ಟದಲ್ಲಿ ತಗೊಂಡ್ವಿ. ಈಗ ಕಳ್ಳಂಬೆಳ ಹೋಬಳಿಯಲ್ಲಿ ಸಿ ಬಿ ಅಗ್ರಹಾರ ತಾಣ್ತಾ ಇದ್ದೀವಿ. ಪ್ರತಿ ಹೋಬಳಿ ಇದು ತಾಲೂಕು ಟೌನಲ್ಲಿ ಯಾವುದೋ ಒಂದು ವಾರ್ಡನ್ನು ಸೆಲೆಕ್ಷನ್ ಮಾಡಿಕೊಂಡು ರೌಂಡಲ್ಲಿ ಬರೋಂಗೆ ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ದಯವಿಟ್ಟು ಏನಿವತ್ತು ನಮ್ಮ ಮಾಧ್ಯಮದ ಮುಖೇನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇವತ್ತು ಯಾರೇ ಆಗಲಿ ಇವತ್ತು ನಿಮ್ಮ ಕಷ್ಟದಲ್ಲಿ ಕಣ್ಣು ಕಾಣಿಸ್ತಾ ಇದ್ರೆ, ಏನಾದರೂ ತೊಂದರೆ ಇದ್ದರೆ ನೀವು ದಯವಿಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದು ವಾರ 10 ದಿವಸಕ್ಕೆ ಒಂದೊಂದು ಕ್ಯಾಂಪನ್ನು ನಮ್ಮ ಮುಖಂಡರುಗಳು ನಮ್ಮ ಅಭಿಮಾನಿ ಬಂಧುಗಳು ಮಾಡಿಸ್ತಾ ಇದ್ದಾರೆ. ನೀವು ಯಾರೂ ಇಲ್ಲೇನೋ ಅಕಸ್ಮಾತ್ ನಿಮಗೆ ತೊಂದರೆ ಇದ್ದರೆ, ನಿಮಗೆ ಬರೋಕ್ಕೆ ಕಷ್ಟ ಆಗಿದ್ದರೆ ಇನ್ನೊಂದು ಕ್ಯಾಂಪ್ಗಾದರೂ ನೀವು ಹೋಗಿ ತೋರಿಸ್ಕೊಳ್ಳಿ ಅಂತಲ್ಲ, ಅದು ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ನೇಹಿತರು ಬಂಧುಗಳು ಅವರು ಸಹಿತ ಇದಕ್ಕೆ ಕೈ ಜೋಡಿಸಿ ಹಾಗೂ ನಮ್ಮ ಸಿರಾ ಲಯನ್ಸ್ ಕ್ಲಬ್ಬಿನ ಅವರು ಸದಸ್ಯರು ಆಗಿದ್ದಾರೆ. ಅವರು ಒಂದು ಗಾಡಿಗೆ ಬ್ಯಾನರ್ ಕಟ್ಕೊಂಡು ಸುತ್ತಮುತ್ತ 10-15 ವಿಲೇಜ್ಗಳಿಗೆ ಹಳ್ಳಿಗಳಿಗೆ ಪ್ರಚಾರ ಮಾಡ್ತೀನಿ ಅಂತ ತಿಳ್ಕೊಂಡು ಹೊಣೆ ಹೊತ್ತರು. ಇಲ್ಲಿ ಬಂದಿರತಕ್ಕಂಥವ್ರಿಗೆ ಒಂದು ನೀರು ಉಪಹಾರದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ಅವರು ಹೊಣೆ ಹೊತ್ತರು. ಈ ಸಂದರ್ಭದಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ, ಜನನ ಸಹಿತ ಬರ್ತಾ ಇದ್ದಾರೆ. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ಕೆಲಸ ಮಾಡಿದ ಸ್ಥಳದಲ್ಲಿ ಬೆಳಗ್ಗೆ 8 ಗಂಟೆಗೆ ಜನ ಬಂದು ಕೂತ್ಕೊತಿದ್ರು, ಆ ನಿಟ್ಟಿನಲ್ಲಿ 9ಕ್ಕೆ ಬರ್ರಿ ಅಂತ ಹೇಳಿದೆ. ಬಹುಶಃ ಇಲ್ಲಿ ಸ್ವಲ್ಪ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಆಗ್ತಾಯಿದೆ. ಇಲ್ಲಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಬರ್ತಾ ಇದ್ದಾರೆ ಜನ, ಈಗ ತಾನೇ ಬರ್ತಾ ಇದ್ದಾರೆ. ಈಗ ನಿಮ್ಮ ಮುಖ ನೋಡಿ ನನಗೆ ಸಂತೋಷ ಆಗಿದೆ. ಬೆಳಗ್ಗೆನೇ ಒಂದು 100 ಜನ ಬಂದಿರ್ತಾರೆ 9 ಗಂಟೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಹುಶಃ ಈಗಾದರೂ ಬರ್ತಾ ಇದ್ದಾರೆ, ಸಮಾಧಾನ ಇದೆ. ಈ ಕ್ಯಾಂಪು ಯಶಸ್ವಿಯಾಗಿ ನಿಮ್ಮೆಲ್ಲರಿಗೂ ದೃಷ್ಟಿ ಬರೋಂಗಾಗಬೇಕು. ನಮ್ಮ ಉಗ್ರೇಶಣ್ಣ ಹೇಳಿದರು, ನಮ್ಮ ಶಿರಾ ತಾಲೂಕನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿದ್ದಾರೆ. ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ತಿಳ್ಕೊಂಡು ಯಾರೊಬ್ಬರು ಸಹಿತ ಕಣ್ಣಿನ ದೃಷ್ಟಿ ದೋಷದಿಂದ ಕಣ್ಣಿನ ತೊಂದರೆಯಿಂದ ಬಳಲಬಾರ್ದು ಅಂತ ತಿಳ್ಕೊಂಡು ಅವರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಇದನ್ನು ಯಶಸ್ವಿಗೊಳಿಸಬೇಕು. ಒಂದು 6 ತಿಂಗಳಲ್ಲಿ ಇಲ್ಲಿ ತಾಲೂಕಿನಲ್ಲಿ 32 ಗ್ರಾಮ ಪಂಚಾಯತಿಗಳು ಮತ್ತು ಒಂದು ಏನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವಾರ್ಡುಗಳಲ್ಲಿ ನಾವು ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡಿ ಎಲ್ಲರಿಗೂ ದೃಷ್ಟಿ ಬರೆಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತಿಳ್ಕೊಂಡು ಪಣ ತೊಟ್ಟಿದ್ದೀವಿ. ಅದನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಕಾರ್ಯಕ್ರಮ ನಡೆಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಏಪ್ರಿಲ್ 25ರಂದು ತುಮಕೂರಿನಲ್ಲಿ ನಡೆಯುವ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಬೆಂಬಲಿಸಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸಾರ್ವಜನಿಕರು ಭಾಗವಹಿಸಿ ಎಂದು ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಕೊರಟಗೆರೆ ಮಂಡಲ ಅಧ್ಯಕ್ಷ ರುದ್ರೇಶ್ ಕೊರಟಗೆರೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಕೊರಟಗೆರೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಕಳೆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ. 5 ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಮಾಡುವುದರಲ್ಲೇ ಕಾಲಹರಣ ಮಾಡುತ್ತಿರುವ ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಶೂನ್ಯವಾಗುವುದರೊಂದಿಗೆ ಹಾಲಿನಿಂದ ಆಲ್ಕೋಹಾಲ್ವರೆಗೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಮಾಡಿ ಸಾರ್ವಜನಿಕರ ಮೇಲೆ ಬರೆ ಎಳೆದಿದ್ದಾರೆ. ಬೆಲೆ ಏರಿಕೆ ವಿರೋಧಿಸಿ ಏಪ್ರಿಲ್ 25ರಂದು ತುಮಕೂರಿನಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು, ಪಕ್ಷದ ಕಾರ್ಯಕರ್ತರೊಂದಿಗೆ ಸಾರ್ವಜನಿಕರು ಭಾಗವಹಿಸುವಂತೆ ಬಿಜೆಪಿ ಮುಖಂಡ ಹಾಗೂ ಐಎಎಸ್ ನಿವೃತ್ತ ಅಧಿಕಾರಿ ಅನಿಲ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಶಿವಕುಮಾರ್ ಸ್ವಾಮಿ, ದಾಡಿ ವೆಂಕಟೇಶ್, ಜಿಲ್ಲಾ ಕಾರ್ಯದರ್ಶಿ ಅರುಣ್ ಕುಮಾರ್, ರಂಗರಾಜು, ಪ್ರವೀಣ್, ಚೇತನ್ ಕುಮಾರ್, ದಯಾನಂದ್, ನಾಗರಾಜು, ರಂಗರಾಜು, ಸಿದ್ದಗಂಗಪ್ಪ, ಮೋಹನ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಸಾಧ್ಯ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಲ್ಲಿ ಪಕ್ಕದ ದೇಶದ ಒಂದು ಪ್ರಚೋದನೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಕೂಡ ಕಡಿಮೆ ತಡೆಗಟ್ಟಿ ಸಂಪೂರ್ಣವಾಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ಆಗುತ್ತೆ ಸರ್, ಇತ್ತೀಚೆಗೆ ಬರ್ಮಂಡಿ ಅಂತ ಹೇಳಿ ಸಿಟಿಗೆ ಹೋಗ್ಬೇಕಾದ್ರೆ ಜನವರನ್ನ ಚೆಕ್ ಮಾಡಿ ಇದು ಮಾಡಬೇಕಾದ್ರೆ ಪ್ರತಿಕ್ರಿಯೆ ಎಲ್ಲ ಜನವರನ್ನ ಸೀಲ್ ಇದು ಮಾಡ್ತಾರೆ. ಯಾವ್ದಾರ ಹಿಂದೆಲ್ಲ ಮಾಡಿಲ್ಲ. ಇದು ಹೊಸ ಬೆಳವಣಿಗೆ, ಇದು ಬಗ್ಗೆ ಅಭಿಪ್ರಾಯ. ಮುಸ್ಲಿಮ್ಸ್ನ ತುಷ್ಟೀಕರಣ ಮತ್ತೊಂದು ಭಾಗನ ಮಾಡಿ ಅವ್ರನ್ನ ಇಡೀ ರಾಜ್ಯದಲ್ಲೇ ನಂಬರ್ 1 ಸ್ಥಾನಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿ ನಮ್ಮಲ್ಲಿ 100 ಪಂಗಡಗಳನ್ನ ವಿಂಗಡಿಸಿ
ಅವರಲ್ಲಿ ಒಂದೇ ಒಂದು ಪಂಗಡ ಮುಸ್ಲಿಮ್ಸ್ ಅಂತ ಹೇಳಿ ಅವರಲ್ಲಿ 100 ಪಂಗಡಗಳಿದ್ದಾವೆ. ಅದನ್ನೆಲ್ಲೂ ಜಾತಿ ಜನಗಣತಿ ನಮೂದಿಸಿಲ್ಲ. ನಮ್ಮಲ್ಲಿರೋ ಅಂತ 108 ಪಂಗಡಗಳನ್ನೆಲ್ಲ ವಿಂಗಡಣೆ ಮಾಡಿ ನಮ್ಮಲ್ಲಿ ಏನು ಒಂದು ಜನಸಂಖ್ಯೆನ ಕಡಿಮೆ ಮಾಡಿ ಅತಿ ಹೆಚ್ಚು ಜನಸಂಖ್ಯೆ ಮುಸ್ಲಿಮ್ಸ್ ಇದೆ ಅನ್ನೋ ಥರ ಏನು ಒಂದು ತೋರ್ಸಕ್ಕೆ ನಡೆಸಿರೋ ಅಂತ ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಜನಾಕ್ರೋಶ ಯಾತ್ರೆನ ಯಶಸ್ವಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಹಾಗೂ ನಮ್ಮೆಲ್ಲ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಶಕ್ತಿ ತುಂಬಕ್ಕೋಸ್ಕರ ಈ ದಿನ ನಮ್ಮ ನಾಯಕರಾದ ಅನಿಲ್ ಸರ್ ಅವರು ಮತ್ತು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಕೊರಟಗೆರೆನಲ್ಲಿ ಪೂರ್ವಭಾವಿ ಸಭೆ ಕರೆದು ಕನಿಷ್ಠ 5,000 ಜನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ನಾವು ಆ ಒಂದು ಜನಾಕ್ರೋಶ ಯಾತ್ರೆಗೆ ಪಾಲ್ಗೊಳ್ಳೋಕ್ಕೋಸ್ಕರ ಎಲ್ಲ ನಮ್ಮ ಕಾರ್ಯಕರ್ತರುಗಳಲ್ಲಿ ಈಗ ಆಲ್ರೆಡಿ ಪೂರ್ವಭಾವಿ ಸಭೆ ಮಾಡಿ ನಾವೆಲ್ಲರಿಗೂ ಮನವಿ ಮಾಡಿದ್ದೀವಿ. ಎಲ್ಲರೂ ಪ್ರತಿಯೊಂದು ಬೂತ್ಗಳಿಂದನೂ ಕನಿಷ್ಠ 25ರಿಂದ 30 ಜನ 50 ಜನ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದೀವಿ. ಅದೇ ರೀತಿ ನಿಮ್ಮ ಒಂದು ಮಾಧ್ಯಮದವರ ಮೂಲಕನೂ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೂ ಮತ್ತು ಜನಸಾಮಾನ್ಯರಿಗೂ ನಾವು ಮನವಿ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಬನ್ನಿ, ಏನು ಈ ಒಂದು ರಾಜ್ಯ ಸರ್ಕಾರದ ವೈಫಲ್ಯನ ನಾವು ಖಂಡಿಸಬೇಕು, ಬೀದಿಗಿಳಿದು ಹೋರಾಟ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಒಂದು ರಾಜ್ಯ ಸರ್ಕಾರ ಏನು ಈ ತೊಗಲಕ್ಕು ದರ್ಬಾರನ್ನ ಏನು ಮಾಡ್ತಾ ಇದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣದಲ್ಲೂ ವೈಫಲ್ಯನ ಮಾಡ್ತಾನೆ ಇದ್ದಾರೆ. ವೈಫಲ್ಯ ಆಗೋಗಿದೆ ರಾಜ್ಯ ಸರ್ಕಾರ. ಆದ್ರೂ ಸಹ ಇವ್ರಿಗೆ ಯಾವುದೇ ತರದಲ್ಲಿ ಸರ್ಕಾರದಲ್ಲಿ CM ಆಗಿ ಸಿದ್ದರಾಮಯ್ಯನವರು ಮುಂದುವರಿಯ ಅಂತ ಯಾವುದೇ ಯೋಗ್ಯತೆಯನ್ನು ಅವರು ಕಳ್ಕೊಂಡಿದ್ದಾರೆ. ಸೊ ಏನೊಂದು ಹಿಂದುಳಿದ ವರ್ಗದ ಒಂದು ಅಧಿಕಾರರಾಗಿ ಐಂದ ಓಟ್ ಮುಖಾಂತರ ಏನು ಅಧಿಕಾರಕ್ಕೆ ಬಂದ್ರು ಎಲ್ಲಾರ್ಗು ಅನ್ಯಾಯ ಮಾಡಿ ಏನು ಒಂದು ಅಧಿಕಾರದ ದರ್ಪನ ಮುಂದುವರಿಸಿ ಸೊ ಎಲ್ಲಾ ತರದ ಆಡಳಿತದಲ್ಲಿ ವೈಫಲ್ಯ ಆಗಿದೆ. ಅದಕ್ಕೋಸ್ಕರ ಈ ಜನಾಕ್ರೋಶ ಯಾತ್ರೆನ ನಮ್ಮ BJP ಪಕ್ಷ ಒಂದು ಯಶಸ್ವಿ ವಿರೋಧ ಪಕ್ಷವಾಗಿ ಮುನ್ನಡೆಸೋಕ್ಕೋಸ್ಕರ ಈ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ಈ ದಿನ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗೌರಮ್ಮ ನಾಗರಾಜ್, ಉಪಾಧ್ಯಕ್ಷರಾಗಿ ಸಣ್ಣರಂಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಗ್ರಾಮ ಪಂಚಾಯಿತಿ ಸದಸ್ಯರ ಸಹಾನುಮತಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದರು. ನೂತನ ಅಧ್ಯಕ್ಷರಾಗಿ ಗೌರಮ್ಮ ನಾಗರಾಜು, ಉಪಾಧ್ಯಕ್ಷರಾಗಿ ಸಣ್ಣರಂಗಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ನಾರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ BK ಮಂಜುನಾಥ್, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಂಚಮಾರಯ್ಯ ಸೇರಿದಂತೆ ಹಲವಾರು ಮುಖಂಡರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು. ನಾವು ಒಗ್ಗಟ್ಟಿನ ಪ್ರದರ್ಶನ ಇವೆಲ್ಲ ಇವತ್ತು ಗ್ರಾಮ ಪಂಚಾಯತ್ ತೋರಿಸ್ತಾ ಇದ್ದಾರೆ. ಇದು ತೋರಿಸ್ಬೇಕು. ಯಾಕೆ ತೋರಿಸ್ಬೇಕಪ್ಪ ಅಂದರೆ ನಾವು ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಿದ್ರೆ ಮಾತ್ರ ಸಾಧನೆ ಮಾಡೋಕ್ಕಾಗೋದು. ನಾವು ಮುಂದೆ ಎಲ್ಲ ರಾಜಕೀಯ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ನೋಡ್ಕೊಂಬಂದಿದ್ದೀವಿ. ಈ ಹೋರಾಟ ಮಾಡಿದಾಗ ಏನಾಗುತ್ತೆ ಅಂತ ಹೋರಾಟ ಮಾಡಬೇಕು. ರಾಜಕೀಯವಾಗಿ ಹೋರಾಟ ಇದ್ದರೆ ಏನಾದ್ರು ಸಕ್ಸಸ್ ಆಗೋದು. ಈಗ ಏನಾಗುತ್ತೆ, ನೀವಂತರ ಬದಲಾವಣೆ ಈ ದ್ವಾರನಕುಂಟೆ ಪಂಚಾಯತಿ, ಒಂದೆರಡು ಮದ್ದೂರು ಪಂಚಾಯತಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದೀರ. ಅದಕ್ಕೆ ನಮ್ಮ ಪೂರ್ಣ ಸಹಕಾರ ನಿಮ್ಮೆಲ್ರಿಗೂ ಇದೆ. ದಯವಿಟ್ಟು ಗ್ರಾಮಗಳನ್ನು ಅಭಿವೃದ್ಧಿ ತೊಗೊಂಡೋಗಿ. ಯಾಕೆಂದರೆ ನಾವು ರಾಜಕೀಯ ಪಕ್ಷಗಳು ಒಂದೊಂದು ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ನಾವೆಲ್ಲರೂ ಇದ್ದೀವಿ. ಇದ್ದಾಗ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಮಾಡಬೇಕಾದ್ರೆ ಕೈ ಜೋಡಿಸ್ಬೇಕು. ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತೇಳಿ, ಮತ್ತು ನಮ್ಮ PDO ಅನಿತಾ ಅವರಿದ್ದಾರೆ. ಅವರು ಮೆತ್ತನ ಮನುಷ್ಯ ಎಮ್ಮ ಪಾಪ, ಜೋರ ಮಾತಾಡೋಕೆ ಬರಲ್ಲ ಎಮ್ಮಗೆ. ಅದಕ್ಕೆ ಅವ್ರಿಗೂ ನೀವೆಲ್ಲ ಧೈರ್ಯ ತುಂಬ್ರಿ, ಚೆನ್ನಾಗಿ ಕೆಲಸ ಮಾಡ್ಬೇಕಮ್ಮ ಅಂತ ಹೇಳಿ ಅವ್ರ ಜೊತೆ ನಾವು ನೀವೆಲ್ಲರೂ ಸಹಕಾರ ಕೊಟ್ಟು ಈ ಪಂಚಾಯತ್ ಅಭಿವೃದ್ಧಿ ತಾಳಂತೇಳಿ ನಾನು ತಮ್ಮಲ್ಲಿ ಮನೆ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ಈ ಮೂಲಕ ಶುಭ ಕೋರ್ತೀನಿ. ಒಂದು ಒಳ್ಳೆ ಉತ್ತಮವಾದ ಆಡಳಿತ ಕೊಡಲಿ ಅಂತಂದು ಹೇಳ್ಬಿಟ್ಟು ನಾನು ಅವರಲ್ಲಿ ಕೇಳ್ಕೊತೀನಿ. ಇದು ಒಂದು ವಿಶೇಷ ಅಂದರೆ ಭಾಳ ಸಂತೋಷದಾಯಕವಾಗಿ ಹೇಳ್ತೀನಿ ನಾನು. ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಜೊತೆಗೆ ಇರ್ತಕ್ಕಂಥ ಪ್ರಮುಖ ಮುಖಂಡರು ಪಕ್ಷಾತೀತವಾಗಿ, ಇದರಲ್ಲಿ ಕಾಂಗ್ರೆಸ್ಸು BJP JDS ಅಂತ ಇಲ್ಲ, ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ವ್ಯವಸ್ಥೆ ಇದೆಯಲ್ಲ, ಭಾಳ ಇದು ಶ್ಲಾಘನೀಯ. ನಾನು ಅವ್ರನ್ನೆಲ್ಲ ಮುಖಂಡರನ್ನು ನಾನು ಅಭಿನಂದಿಸ್ತೇನೆ. ಅದ್ರ ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಹ ಒಂದು ಕುಟುಂಬದ ರೀತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದು ಸಹ
ಅಭಿನಂದನೆಗೆ ಅರ್ಹವಾಗಿರ್ತಕ್ಕಂಥದ್ದು. ನಾನು ಈಗ ಗೌರಮ್ಮ ಮತ್ತು ಸಂಡ್ರಂಗಮ್ಮ ಅಂತಲ್ಲ, ಗೌರಮ್ಮ ಅಧ್ಯಕ್ಷರಾಗಿ ಸಂಡ್ರಂಗಮ್ಮ ಉಪಾಧ್ಯಕ್ಷರಾಗಿ ಕೊನೆಯ ಬಾರಿ ಆಯ್ಕೆ ಆಗಿದ್ದಾರೆ. ಭಾಳ ವಿಶೇಷ ಈಗ ಅಂದರೆ ಪಿ ಡಿ ಒನು ಸಹ ಮಹಿಳೆಯರು, ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳೆಯವರು, ಆ 3 ಜನ ಸೇರಿಕೊಂಡು ಉತ್ತಮವಾದ ಕಾರ್ಯವನ್ನು ಮಾಡಲಿ, ಗ್ರಾಮಾಭಿವೃದ್ಧಿಗೆ ಯಶಸ್ವಿಯಾಗಿ ನಡೀತಕ್ಕಂಥ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಡಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡಿಕೊಡ್ತೇನೆ. ಮತ್ತು ಇದ್ರ ಬಗ್ಗೆ ವಿಶೇಷವಾಗಿ ನಿಮ್ಮ ಗಂಡಂದಿರ ಮಾತುಗಳೇ ಜಾಸ್ತಿ ಕೇಳಬೇಡ್ರಿ. ಇಲ್ಲಿಗ ನೀವು ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಒಳ್ಳೆಯ ಕೆಲಸವನ್ನು ಮಾಡಲಿ, ನಿಮಗೆ ದೇವರು ಒಳ್ಳೆ ಸದ್ಬುದ್ಧಿ ಕೊಡಲಿ, ಅಭಿವೃದ್ಧಿ ಕಾರ್ಯಕ್ಕೆ ಒಳ್ಳೆ ಜ್ಞಾನವನ್ನು ಕೊಡಲಿ ಅಂತ ಹಾರೈಸಿ ನನ್ನ ಮಾತು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.